ಒಂದು ಕಡೆ ಭಾರತೀಯ ಸೇನೆ ಸಮರಾಭ್ಯಾಸಕ್ಕೆ ನಿಂತರೆ ಮತ್ತೊಂದು ಕಡೆ ಎನ್ಐಎ ಅವರು ಕೂಡ ಈ ಪಹಲ್ಗಾಮ್ ದಾಳಿಯ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಪಹಲ್ಗಾಮ್ನಲ್ಲಿ ತನಿಖೆಗೆ ಇಳಿದಿದ್ದಾರೆ ಎನ್ಐಎ ಅಧಿಕಾರಿಗಳು. ನೋಡಿ, ಎನ್ಐಎ ಅವರ ತನಿಖಾ ರೀತಿನೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಎನ್ಐಎ ಅಧಿಕಾರಿಗಳು ಈಗ ಅಲ್ಲಿ ತನಿಖೆಗಿಳಿದಿದ್ದಾರೆ. ಉಗ್ರ ಪೀಡಿತ ಬೈಸರನ್ನಲ್ಲಿ ಎನ್ಐಎ 3D ಮ್ಯಾಪಿಂಗ್ ಅನ್ನು ಮಾಡ್ತಾ ಇದ್ದಾರಂತೆ. ನಾನು 3D ಮ್ಯಾಪಿಂಗ್ ಅಂದರೆ ಏನು ಅಂತ ಹೇಳ್ತೀನಿ. ಬೈಸರನ್ನಲ್ಲಿ 30 ಸ್ಥಳವನ್ನು ಗುರುತಿಸಿ ಎನ್ಐಎ ಪರಿಶೀಲನೆಯನ್ನು ನಡೆಸ್ತಾ ಇದೆ. ಹೈಟೆಕ್ ಸಲಕರಣೆಗಳ ನೆರವಿನಿಂದ ಎನ್ಐಎ ತನಿಖೆಗೆ ಇಳಿದಿದೆ. ಜೊತೆಗೆ ಈ ಉಗ್ರರ ಪ್ರವೇಶ ಮತ್ತು ನಿರ್ಗಮನ, ಎಲ್ಲಿ ಎಂಟ್ರಿ ಆದರೂ ಎಲ್ಲಿಂದ ಎಕ್ಸಿಟ್ ಆದರೂ ಆ ಸ್ಥಳಗಳ ಪರಿಶೀಲನೆ ಕೂಡ ಆಗ್ತಾ ಇದೆ. ಇದು ಎನ್ಐಎ ಅವರು ಅವ್ರ ಪಾಡಿಗೆ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗ್ತಾರೆ. ಎನ್ಐಎಗಿರ್ತಕ್ಕಂಥ ದೊಡ್ಡ ಜವಾಬ್ದಾರಿ ಈಗ ನನ್ನ ಪ್ರಕಾರ ಏನಂದರೆ, ಪಾಕಿಸ್ತಾನದ ವಿರುದ್ಧ ಸಾಕ್ಷಿಗಳನ್ನು ಒದಗಿಸಿ ಕೊಡಬೇಕೀಗ ದೇಶಕ್ಕವರು. ಒಂದು ವೇಳೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಘೋಷಣೆ ಆದರೆ ನಮ್ಮ ಹತ್ರ ತುಂಬ ಸಾಕ್ಷಿಗಳಿರಬೇಕು. ಈ ದಾಳಿಯಲ್ಲಿ ಪಾಕ್ನ ಪಾತ್ರ ಇದೆ ಅನ್ನೋದಕ್ಕೆ ಎನ್ಐಎಗಿರ್ತಕ್ಕಂಥ ಚಾಲೆಂಜ್ ಅದು. ಒಂದು ವೇಳೆ ಆ ಅಟ್ಯಾಕರ್ಸ್ ಯಾರಿದ್ರು ದಾಳಿ ಮಾಡಿದಂಥವರು ಅವರಲ್ಲೇ ಸಿಕ್ಕಿಬಿಟ್ರೆ ಕೆಲವರು, ಅಂದರೆ ಡೆಡ್ ಆರ್ ಅಲೈವ್, ಅದು ಇಂಪಾರ್ಟೆಂಟ್ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಒಂದು ಕಡೆ ತುಂಬ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ಎನ್ಐಎ ಅವರು ಪಹಲ್ಗಾಮ್ನಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಅವರ ತನಿಖೆಯ ರೀತಿ ಏನು, ಮತ್ತು ಅವ್ರಿಗಿರ್ತಕ್ಕಂಥ ಚಾಲೆಂಜು ಭಾರತಕ್ಕೆ ಸಾಕ್ಷಿಗಳನ್ನ ಒದಗಿಸ್ಕೊಡ್ಬೇಕು ಪಾಕಿಸ್ತಾನದ ವಿರುದ್ಧ, ಆ ನಿಟ್ಟಿನಲ್ಲಿ ಏನೇನು ಕಾರ್ಯಾಚರಣೆ ಆಗ್ತಾ ಇದೆ ಅಂತ. ಅರವಿಂದ, ಈಗ ಎನ್ಐಎ ಅಧಿಕಾರಿಗಳು ಸಾಕಷ್ಟು ತನಿಖೆಯನ್ನು ನಡೆಸ್ತಾ ಇದ್ದಾರೆ, ಮತ್ತು ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಈ ಒಂದು ಘಟನೆ ಹಿಂದೆ ಯಾರಿದ್ದಾರೆ, ಇದರ ಸೂತ್ರಧಾರ ಯಾರು ಮತ್ತು ಪಾತ್ರಧಾರಿಗಳು ಯಾರು ಅನ್ನುವಂಥದ್ದು ಹುಡುಕಾಟ ನಡೆಸುವಂಥದ್ದು ಕೆಲಸ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ದಾಳಿ ನಡೆದಂಥ ಸ್ಥಳದಲ್ಲಿ ಅಟ್ಯಾಕ್ ಹೇಗಾಗಿರ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಿಷ್ಟು ಮಾಹಿತಿಯನ್ನು ಸಂಗ್ರಹಿಸುವಂಥ ಕೆಲಸವನ್ನು ಕೂಡ ಈಗ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬೈಸರನ್ ವ್ಯಾಲಿಯಲ್ಲಿ ಘಟನೆ ನಡೆದಂಥ ಸ್ಥಳ ಏನಿದೆ ಅಲ್ಲಿ 3D ಮ್ಯಾಪಿಂಗ್ ಮಾಡೋ ಮೂಲಕ ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಇಡೀ ಸೀನನ್ನು, ಅಂದ್ರೆ ಅವತ್ತು ಏನು ಈ ಒಂದು ಇನ್ಸಿಡೆಂಟ್ ಆಯಿತು ಅದನ್ನು ಮತ್ತೆ ಮರುಸೃಷ್ಟಿ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಆ ಮೂಲಕ ಈ ಒಂದು ಪ್ರದೇಶಕ್ಕೆ ಭಯೋತ್ಪಾದಕರು ಹೇಗೆ ಬಂದರು ಮತ್ತೆ ಹೇಗೆ ನಿರ್ಗಮಿಸಿದ್ರು ಅನ್ನೋದಂತಹ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನು ಕೂಡ ಈಗ ನಿರಂತರವಾಗಿ ಮಾಡುವಂತ ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ. ಇದರಿಂದ ಒಂದಿಷ್ಟು ಐಡಿಯಾಗಳು ಬರುವಂತ ಸಾಧ್ಯತೆಗಳಿದಾವೆ. ಈ ಒಂದು ವ್ಯಾಲಿಯಲ್ಲಿ ಭಯೋತ್ಪಾದಕರ ಪ್ರವೇಶ ಹೇಗಾಯಿತು, ನಿರ್ಗಮನ ಹೇಗಾಯಿತು, ಮತ್ತೆ ಇವರು ದಾಳಿಯನ್ನ ಹೇಗೆ ಮಾಡಿದ್ರು, ಮತ್ತೆ ಯಾವ್ಯಾವ ಹಂತದಲ್ಲಿ ದಾಳಿಗಳಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಾಕ್ಷ್ಯಾಧಾರಗಳ ಸಹಿತ ಮಾಹಿತಿಯನ್ನು ಕಲೆ ಹಾಕುವಂತ ಪ್ರಯತ್ನಗಳನ್ನು ಕೂಡ ಮಾಡಬಹುದು. ಇದರ ಜೊತೆಗೆ ಇದರ ಹಿಂದೆ ಯಾರ ಕೃತ್ಯ ಇದೆ ಅನ್ನುವಂಥದ್ದನ್ನ ಮಾಹಿತಿಯನ್ನು ಸಂಗ್ರಹಿಸುವ ಮೂಲಕ ಪಾಕಿಸ್ತಾನ ಇದರಲ್ಲಿ ನೇರವಾಗಿ ಹೇಗೆ ಭಾಗಿಯಾಗಿದೆ ಅನ್ನುವಂಥದ್ರ ಬಗ್ಗೆ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸುವಂತ ಕೆಲಸವನ್ನು ಕೂಡ ಮಾಡುತ್ತೆ. ಈ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಯೋತ್ಪಾದಕ ದಾಳಿಯನ್ನು ಹೇಗೆ ಪಾಕಿಸ್ತಾನ ಪೋಷಣೆ ಮಾಡ್ತಾ ಇದೆ, ಮತ್ತೆ ಭಾರತದಲ್ಲಿ ದಾಳಿ ಮಾಡಲಿಕ್ಕೆ ಇದು ಹೇಗೆ ಸಂಚು ರೂಪಿಸಿತ್ತು, ಮತ್ತೆ ಹೇಗೆ ಪೂರಕವಾಗಿ ಕೆಲಸ ಮಾಡಿದೆ ಅನ್ನುವಂತಹ ಮಾಹಿತಿಯನ್ನು ಒದಗಿಸಿಕೊಡುವಂತ ಕೆಲಸವನ್ನು ಕೂಡ ಮಾಡುತ್ತೆ. ಈ ನಿಟ್ಟಿನಲ್ಲಿ ಈಗ ಇಡೀ ಒಂದು ಪ್ರಕರಣ ಏನಿದೆ ಅದನ್ನು ಮರುಸೃಷ್ಟಿಯನ್ನ ಮಾಡೋ ಮೂಲಕ ಸ್ಥಳದಲ್ಲಿ ಸಿಗಬಹುದಾದಂಥ ಮತ್ತಷ್ಟು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಲಿಕ್ಕೆ ಈಗ ಎನ್ಐಎ ಇವತ್ತು ಮುಂದಾಗಿರುವಂಥದ್ದು. ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡಿ, ಕ್ರೈಮ್ ನಡೆದ ಸೀನ್ ಇದೆಯಲ್ಲ, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಎಲ್ಲೆಲ್ಲಿ ಶೂಟ್ ಮಾಡಿದ್ದಾರೆ, ಈ ಜಾಗವನ್ನು ಕಂಪ್ಯೂಟರ್ನಲ್ಲಿ 3 ಡೈಮೆನ್ಷನಲ್ ಪಿಕ್ಚರ್ ಆಗಿ ಮಾಡ್ತಾರೆ. 3 ಡೈಮೆನ್ಷನಲ್ ಪಿಕ್ಚರ್ ಜೊತೆಗೆ ಆ ಸೀನನ್ನು ರೀಕ್ರಿಯೇಟ್ ಮಾಡಿ ಇಟ್ಕೋತಾರೆ. ನಿಮಗೆ ಎಲ್ಲಿ ಲೂಪ್ ಹೋಲ್ಸ್ಗಳಿದೆ, ಎಲ್ಲಿ ಎಡವಟ್ಟಾಯಿತು ಅಂತಕ್ಕಂಥದ್ದೆಲ್ಲ ಗೊತ್ತಾಗುತ್ತೆ. ಸೊ ಅದು ತನಿಖೆಯ ಪ್ರಮುಖ ಭಾಗ. ಹಾಗಾಗಿ 3D ಮ್ಯಾಪ್ಗಳನ್ನು ನೀವು ನೋಡಿರ್ತೀರ, 3D ಸಿನಿಮಾಗಳನ್ನ ನೋಡಿರ್ತಿರಲ್ಲ, ಆ ಥರ 3 ಡೈಮೆನ್ಷನಲ್ ಆಬ್ಜೆಕ್ಟ್ಸ್ಗಳನ್ನು ರೀಕ್ರಿಯೇಟ್ ಮಾಡ್ತಾರೆ. ಯಾರು ಎಲ್ಲಿದ್ದರು, ಎಲ್ಲಿಂದ ಬಂದರು, ಯಾವ ರೀತಿ ಬಂದರು, ಮತ್ತು ಇವರಿಗೆ ಇಲ್ಲಿ ಏನು ಸಹಾಯ ಸಿಕ್ತು, ಮತ್ತು ಪಬ್ಲಿಕ್ಸ್ ಪ್ರವಾಸಿಗರು ಎಲ್ಲಿದ್ದರು, ಇದೆಲ್ಲವನ್ನು ಮರುಸೃಷ್ಟಿ ಮಾಡುವಂತಹ ಪ್ರಕ್ರಿಯೆ 3D ಮ್ಯಾಪಿಂಗ್. ಅದು ಈಗ ಪಹಲ್ಗಾಮ್ನಲ್ಲಿ ನಡೀತಾ ಇರ್ತಕ್ಕಂಥದ್ದು.